ಸ್ನೇಹಿತರೆ ನಮಸ್ಕಾರ, ಶುಭೋದಯ, ಶುಭ ದಿನ. ನಿಮ್ಮ ಮಿತ್ರ ಕುಮಾರ್. ಸ್ನೇಹಿತರೆ, ನಮ್ಮ ಮಿತ್ರ ಸಮಾಜ ಚಾನೆಲ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಮುಗಿದು ಕಾಂಗ್ರೆಸ್ ಸರ್ಕಾರದ ಎಲ್ಲ 3 ಕ್ಷೇತ್ರಗಳು ಜಯಬೇರಿಯನ್ನು ಗಳಿಸಿದೆ. ನಮ್ಮ ನಂತರ ಈಗ ನಮ್ಮ ರಾಜ್ಯ ಸರ್ಕಾರದ ಚಿತ್ತ ಬಿಬಿಎಂಪಿ ಚುನಾವಣೆಯತ್ತ ನೆಟ್ಟಿದೆ ಅಂತ ಹೇಳಲಾಗ್ತದೆ. ಇದೇ ಮೇ ಒಳಗೆ ಚುನಾವಣೆ ಮಾಡಬಹುದು ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಂದಿನ ಸರ್ಕಾರದ 3 ಕ್ಷೇತ್ರಗಳ ಒಂದು ಏನು ಗೆಲುವು, ಅದು ಮುಂದಿನ ಚುನಾವಣೆಗೆ ಬೇಗ ಮಾಡಿದ್ರೆ, ಅಂದ್ರೆ ಬಿಬಿಎಂಪಿ ಚುನಾವಣೆಯನ್ನು ಬೇಗ ಮಾಡಿದ್ರೆ ಇದರಲ್ಲಿ ಗೆಲುವು ಸಾಧಿಸಬಹುದು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ಚರ್ಚೆ ಆಗ್ತಿದೆ. ಕರ್ನಾಟಕ ಸರ್ಕಾರದ ಏನೆಲ್ಲ ಆರೋಪಗಳಿತ್ತು, ಮೂಡ ಹಗರಣ ಇರ್ಬೋದು, ವಕ್ಫ್ ಇರ್ಬೋದು, ಅಥವಾ ತಿಮ್ಮಾಪುರ ಅಬಕಾರಿ ಹಗರಣ, ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PR ಲಂಚ ತಗೊಂಡಿದ್ದ ಹಗರಣ ಇರ್ಬೋದು, ಅಥವಾ ಭೈರತಿ ಬಸವರಾಜ್ ಅವರ ಮೂಡ ಹಗರಣದ ದಾಖಲೆಗಳು, ಈ ಎಲ್ಲ ಆರೋಪಗಳನ್ನು ಮಾಡಿದರೂ ಸಹಿತ ಈ ಬಾರಿ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಗಳಿಸಿದೆ. ಈ ಒಂದು ಹಗರಣಗಳನ್ನು ಮುಂದಿಟ್ಟರೂ ವಿರೋಧ ಪಕ್ಷಗಳು ಏನೋ ಮಾಡಕ್ಕಾಗ್ಲಿಲ್ಲ ಅನ್ನೋದು ಒಂದು ಸಾಬೀತಾಯಿತು. ಈ ಎಲ್ಲ ವಿಷಯಗಳನ್ನ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಗಳಲ್ಲಿ ಮೋದಿಯೇ ಸ್ವತಃ ಹೇಳಿದ್ರು. ಯಾವುದೇ ರೀತಿಯ ಪರಿಣಾಮ ಆಗದೆ ಕಾಂಗ್ರೆಸ್ ತನ್ನ 3 ಕ್ಷೇತ್ರಗಳನ್ನ ಉಳಿಸಿಕೊಂಡು 135ರಿಂದ 138ಕ್ಕೆ ಹೋದರೆ, ಮೈತ್ರಿ ಪಕ್ಷಗಳಾದ ಜನತಾದಳ ಒಂದು ಪಕ್ಷವನ್ನ ಕಳ್ಕೊಂಡ್ರೆ, ಬಿಜೆಪಿಯ ಸಂಡೂರಿನಲ್ಲಿ, ಇದು ಶಿಗ್ಗಾವಿಯಲ್ಲಿ ಒಂದು ಕ್ಷೇತ್ರವನ್ನ ಕಳ್ಕೊಂಡಿದೆ. ಹೀಗಾಗಿ ಬಿಬಿಎಂಪಿ ಚುನಾವಣೆ ಈಗ ಅವಶ್ಯಕವಾಗಿದೆ. ಯಾಕಂದ್ರೆ 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈಗ ಇಲ್ಲಿಯ ನಗರ ಪಾಲಿಕೆ ಸದಸ್ಯರಿಲ್ಲದೆ 5 ವರ್ಷಗಳಿಂದ ಬಿಬಿಎಂಪಿ ಚುನಾವಣೆಯನ್ನು ನಡೆಸಿಲ್ಲ. ಅನೇಕ ಕಾರಣಗಳನ್ನಿಟ್ಟು ಚುನಾವಣೆಯನ್ನ ನಡೆಸದೆ ಇಲ್ಲಿ ಜನಪ್ರತಿನಿಧಿಗಳಿಲ್ಲದೆ ಬಹಳಷ್ಟು ಕಷ್ಟಗಳಾಗಿದೆ. ಬಹಳಷ್ಟು ಕಷ್ಟಗಳು ಅಂದ್ರೆ ನೀರಿನ ಸಮಸ್ಯೆ ಇರಬಹುದು, ಬೀದಿ ನಾಯಿಗಳ ಸಮಸ್ಯೆ, ರಸ್ತೆ ದೀಪಗಳ ಸಮಸ್ಯೆ, ರಸ್ತೆ ಗುಂಡಿಗಳ ಸಮಸ್ಯೆ. ರಸ್ತೆಯ ಗುಂಡಿಗಳಿಗೆ ಹಲವಾರು ಅಪಘಾತಗಳಾಗಿ ಅನೇಕ ಸವಾರರು ಸಹಿತ ಇದರಲ್ಲಿ ಮೃತಪಟ್ಟಿದ್ದಾರೆ. ಹಾಗಾಗಿ ಬಿಬಿಎಂಪಿ ಮತ್ತೆ ಈಗ 5ನೇ ಬಡ್ಜೆಟ್ ಅನ್ನ ಮಂಡಿಸಲಿಕ್ಕೆ ಸಿದ್ಧ ಮಾಡ್ಕೊತಾ ಇದೆ. ಹೀಗಾಗಿ ಜನಪ್ರತಿನಿಧಿಗಳಿಲ್ಲದ ಸಮಸ್ಯೆಗಳು ನೇರವಾಗಿ ಶಾಸಕರ ಬಳಿ ಹೋಗಬೇಕಾಗ್ತದೆ. ಶಾಸಕರುಗಳೆಲ್ಲರೂ ಈಗ ರಾಜ್ಯ ರಾಜಕಾರಣದ ಒತ್ತಡಗಳಲ್ಲಿ ಯಾರು ಈ ಕ್ಷೇತ್ರಗಳ ಬಿಬಿಎಂಪಿ ಅಂದ್ರೆ ನಗರ ಪಾಲಿಕೆ ಕಡೆ ಸಮಸ್ಯೆಗಳ ಕಡೆ ಯಾರು ಗಮನ ಹರಿಸ್ತಾ ಇರೋದ್ರಿಂದ ಈಗ ಮುಂದಿನ ಚಿತ್ತ ಕಾಂಗ್ರೆಸ್ ಸರ್ಕಾರ ಬಿಬಿಎಂಪಿ ಅತ್ತ ಅನ್ನುವಂತೆ ಆಗಿದೆ. ಆದಷ್ಟು ಬೇಗ ಬಿಬಿಎಂಪಿ ಚುನಾವಣೆ ಆಗಲಿ. ಚುನಾವಣೆಯ ನಂತರದಲ್ಲಿ ಬಿಬಿಎಂಪಿ ಸದಸ್ಯರು ಬಂದರೆ ಬಹಳಷ್ಟು ಸಮಸ್ಯೆಗಳು ಅಲ್ಲಲ್ಲೇ ಸಮಸ್ಯೆಗಳ ಬಗೆಹರಿಬಹುದು. ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಬಿಬಿಎಂಪಿ ಚುನಾವಣೆ ಮಾಡಲಿ ಅಂತ ನಮ್ಮ ಆಶಯ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನೀವು ಕಾಮೆಂಟ್ ಮಾಡಿ ತಿಳಿಸಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ, ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಸ್ನೇಹಿತರೆ.